ಉದ್ಘಾಟನೆಗೆ ಚಾಲನೆಯನ್ನು ನೀಡೋಣ. ವೆಬ್ಸೈಟ್ ಲೋಕಾರ್ಪಣೆ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಕಿಶೋರ್ ಕುಮಾರ್ ಸರ್ ಅವರು ಖ್ಯಾತ ಚಿತ್ರನಟರು ಹಾಗೂ ಸಾವಯವ ಕೃಷಿಕರು, ಪಂಚ ಭಾಷೆಗಳಲ್ಲಿ ನಟನೆಯನ್ನು ಮಾಡಿ ಹಾಗೆ ನಿಜವಾಗಲೂ ಕೂಡ ಪರಿಸರದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ ತಾವೇ ಸ್ವತಃ ಈ ಒಂದು ಸಾವಯವ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಕಿಶೋರ್ ಕುಮಾರ್ ಅವರು ಈ ದಿನ ನಮ್ಮೊಂದಿಗೆ ಇದ್ದಾರೆ. ಅವರು ಈ ವೆಬ್ಸೈಟನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಆ ಒಂದು QR ಕೋಡನ್ನು ನೋಡಿ. ಎಲ್ರಿಗೂ ನಮಸ್ಕಾರ. ನನಗೆ ಮುಂಚೆ ಮಾತಾಡಿದಂಥ ಗಣ್ಯರು ಈಗಾಗಲೇ ನಿಮಗೆ ತುಂಬ ಸುಂದರವಾದ ಉದಾಹರಣೆಗಳ ಮೂಲಕ ನೀವೇನೆಲ್ಲ ಮಾಡ್ಬೋದು, ಪ್ರಕೃತಿ ಎಷ್ಟು ಮುಖ್ಯ ಇದನ್ನೆಲ್ಲ ಹೇಳಿದ್ದಾರೆ. ನಿಮಗೂ ಗೊತ್ತಿಲ್ಲದಿರೋ ವಿಷಯ ಏನಿಲ್ಲ. ಇವತ್ತಿನ ಇಂಟರ್ನೆಟ್ ಜಗತ್ತಿನಲ್ಲಿ ನೀವು ಯಾವುದೇ ಪ್ರಶ್ನೆ ಇದ್ದರೂ ಇಂಟರ್ನೆಟ್ಟಲ್ಲಿ ಹುಡುಕಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಆದರೆ ಹುಡುಕೋ ಪ್ರಯತ್ನ ಮಾಡಬೇಕು ನಾವಷ್ಟೇ. ಮಕ್ಕಳು ತುಂಬ ಜನ ಇದ್ದೀರಾ. ಇದೆಲ್ಲ ಈ ಕೆಲಸ ಎಲ್ಲ ಆಗ್ತಾ ಇರೋದಿಲ್ಲಿ ಇಲ್ಲಿ ಹಸಿರಿನ ಬಗ್ಗೆ, ಉಸಿರಿನ ಬಗ್ಗೆ ಆ ಸ್ಲೋಗನ್ಗಳು ನಾವೆಲ್ಲ ಭಾಷಣ ಎಲ್ಲ ಮಾಡೋದು ಬೇಕಾಗಿಲ್ಲ. ಅವರು ಹಾಕ್ಕೊಂಡಿರೋ ಟಿ ಶರ್ಟ್ಗಳು ಹಿಂದಿರೋ ಸಾಲುಗಳನ್ನ ಓದ್ಕೊಂಬಿಟ್ರೆ ಸಾಕು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಬಿಟ್ರೆ ಸಾಕು, ದಿನ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ತುಂಬ ಜನ ಮಕ್ಕಳಿದ್ದೀರಾ. ಇದೆಲ್ಲ ಮಾಡ್ತಾ ಇರೋದು, ಈ ಕೆಲಸ ಎಲ್ಲ ಆಗ್ತಾ ಇರೋದು ನಿಮಗೋಸ್ಕರ. ಮುಖ್ಯವಾಗಿ ನಮ್ಮದೆಲ್ಲ ಹೆಚ್ಚು ಕಡಿಮೆ ಅರ್ಧ ಜೀವನ ಮುಗೀತು, ಅರ್ಧ ಮುಕ್ಕಾಲು ಜೀವನನೇ ಮುಗೀತು ಅಂತ ಹೇಳ್ಬೋದು. ನಿಮಗೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ನೀವು ಜಾಗೃತರಾಗಬೇಕು. ಮಕ್ಕಳಿಗೆಲ್ಲ ಹಸಿರು ಅಂದರೆ ಏನು ಗೊತ್ತಾ? ಏನಕ್ಕೆ ಹಸಿರು ಅಂತ ಇಟ್ಟಿದ್ದಾರೆ ಇಲ್ಲಿ? ಯಾರೂ ಉತ್ತರ ಇಲ್ಲಲ್ಲ. ಉಸಿರಿಗಾಗಿ ಹಸಿರು ಅಂತ ಹೇಳಿದ್ದಾರೆ ಇಲ್ಲಿ ಅಲ್ವಾ? ಬೋರ್ಡ್ ಇತ್ತಲ್ಲ. ಇಲ್ಲಿ ಮಕ್ಕಳಲ್ಲಿ ಎಲ್ಲಿ ನೋಡ್ತಾರೆ? ಸ್ಕ್ರೀನ್ ನೋಡ್ತಾ ಇದ್ದಾರಾ? ನಾನು ಅದನ್ನು ದಯವಿಟ್ಟು ಆಫ್ ಮಾಡಿ. ಎಲ್ಲ ನೋಡ್ತಾ ಇದ್ದಾರೆ, ಇಲ್ಲಿ ಮಾತಾಡೋದು ಕೇಳಿಸ್ಕೊಂಡು. ಸೊ ನಿಮಗೋಸ್ಕರ ಆಗ್ತಾ ಇರೋದು ಈ ಕೆಲಸ. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಹಿಂದಿನ ಪೀಳಿಗೆ ಕೂಡ, ಅಂದರೆ ನಮ್ಮ ಅಪ್ಪ ಅಮ್ಮದಿರೆಲ್ಲರೂ ಒಂದು ಮಟ್ಟಿಗೆ ನಮ್ಮ ಥರ ಎಲ್ಲ ಅಂದರೆ ಇಷ್ಟೊಂದೆಲ್ಲ ಅಬ್ಯೂಸ್ ಮಾಡಿರಲಿಲ್ಲ. ಪ್ರಕೃತಿನ, ಪರಿಸರನ ಇಷ್ಟೊಂದೆಲ್ಲ ಹಾಳು ಮಾಡಿರಲಿಲ್ಲ. ತುಂಬ ಒಳ್ಳೆ ಪರಿಸರ ಕೊಟ್ಟರು. ಹಾಗಾಗಿ ನಾವೆಲ್ಲ ಆರೋಗ್ಯವಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀವಿ. ಆದರೆ ನಾವು ನಮ್ಮ ಜನ್ರೇಷನಲ್ಲಿ ನಡೆದ ಒಂದಷ್ಟು ಆವಿಷ್ಕಾರಗಳು, ನಮ್ಮ ಬದುಕಿನ ವೇಗ, ಇದರಲ್ಲಿ ನಿಮಗೆ ಸೇರಬೇಕಾದ ಸಂಪತ್ತನ್ನು ನಾವು ಹಾಳು ಮಾಡಿದ್ದೀವಿ. ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ನಿಮಗೆ ಆಸ್ತಿ ಮಾಡಿಟ್ಟಿರ್ತಾರಲ್ವ? ಯಾವುದು ಆಸ್ತಿ ಅಂದರೆ? ಯಾರಾದರೂ ಮಕ್ಕಳು ಉತ್ತರ ಕೊಡ್ತೀರಲ್ಲ? ನಾನೇ ಉತ್ತರ ಕೊಡ್ಬೇಕು ಅದಕ್ಕೆ. ಏನು? ಮನೆನಾ? ಜಮೀನಾ? ಜಮೀನಲ್ಲಿ ಏನು ಮಾಡ್ತಾ ಇದ್ದಾರೆ? ಎಲ್ರಿಗೂ ಜಮೀನಿದೆಯಾ? ವೆರಿ ಗುಡ್, ಸಂತೋಷ. ಅದನ್ನು ಹಾಗೆ ಉಳಿಸ್ಕೊಂಡ್ರೆ ತುಂಬ ಸಂತೋಷ. ಆ ಜಮೀನು ಮಾತ್ರ ಆಸ್ತಿನಾ ಅಥವಾ ಬೇರೆ ಏನಾದ್ರು ಆಸ್ತಿ ಅನ್ಸುತ್ತಾ ನಿಮಗೆ? ಬದುಕೋದಕ್ಕೆ ಏನು ಮುಖ್ಯ? ಏನು ಮುಖ್ಯ? ಆರೋಗ್ಯ. ಸರಿ, ಆರೋಗ್ಯ ಎಲ್ಲಿಂದ ಬರುತ್ತೆ? ಪರಿಸರ ಅಂದರೆ ಏನೆಲ್ಲ ಇರುತ್ತೆ? ಗಿಡ ಮರ ಇರುತ್ತೆ. ಗಿಡ ಮರದಲ್ಲಿ ಏನು ಬರುತ್ತೆ? ಹೆಂಗೆ ಅದು ನಿಮಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳುತ್ತೆ? ಆಹಾರನಾ? ಆಕ್ಸಿಜನ್. ಆಮೇಲೆ ಇನ್ನೇನೇನು ಕೊಡುತ್ತೆ? ಫ್ರೂಟ್ಸ್. ಓಕೆ, ಆಹಾರ ಅಂದರೆ ನಿಮ್ಗೆಲ್ಲನೂ ಗಿಡ ಮರಗಳದೇ ತಾನೇ ಬರೋದು. ಅಕ್ಕಿ, ಗೋಧಿ, ರಾಗಿ, ಏನದು? ಓಕೆ, ಆಹಾರ. ಇಲ್ಲಿ ಹೇಳಿದ್ರಿ ಆಕ್ಸಿಜನ್ ಅಂತ, ಗಾಳಿ. ಜೊತೆಗೆ ನೀರೆಲ್ಲಿಂದ ಬರುತ್ತೆ ನಿಮಗೆ? ಯಾರು ನಲ್ಲಿ ಅಂದ್ರ? ಏನು? ಮಳೆ.
ಮಳೆ ಹೆಂಗೆ ಬರುತ್ತೆ? ಹಾಂ, ಕೆಲವೆಲ್ಲ ನಮಗೂ ಸರಿಯಾಗಿ ಹೇಳ್ಕೊಟ್ಟಿರಲಿಲ್ಲ ಹೆಂಗೆ ಮಳೆಯ ಸೈಕಲ್ ಹೆಂಗೆ ಅಂತ. ಕಾಡಿರುತ್ತೆ, ಬೆಟ್ಟ ಇದ್ದರೆ ಮೋಡಗಳನ್ನ ತಡೆಯುತ್ತೆ, ಮಳೆ ಬಂದುಬಿಡುತ್ತೆ, ಮಳೆ ಬಂದರೆ ನೀರು ಸಿಕ್ಬಿಡುತ್ತೆ ಅಂತ. ಆದರೆ ಮಳೆ ಬಂದಾಗ ನೀರು ಸಿಗೋದು ಮಳೆಯಿಂದ. ಮಳೆ ಇಲ್ಲದೇ ಇದ್ದಾಗ ಎಲ್ಲಿಂದ ಸಿಗುತ್ತೆ? ಅಂತರ್ಜಲ. ತುಂಬ ಉದ್ದಂದ್ರಿದ್ದೀರಾ ನನಗಿಂತ ಡೆಫಿನೆಟಾಗಿ. ನನಗೆ ತುಂಬ ವರ್ಷ ಆದಮೇಲೆ ಇದೆಲ್ಲ ಅರ್ಥ ಆಯಿತು. ಅಂತರ್ಜಲ ಎಲ್ಲಿಂದ ಬರುತ್ತೆ? ಹಾಂ, ಮರಗಳು ಅಂತ ಹೇಳಿದ್ರಿ. ಮರಗಳು ಹೆಂಗೆ ಅಂತರ್ಜಲಕ್ಕೂ ಮರಕ್ಕೂ ಹೆಂಗೆ ಸಂಬಂಧ? ಬೇರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನನಗೆ ಹೆಚ್ಚು ಕಡಿಮೆ ಪಾಠ ಆಗ್ತಾ ಇದೆ ಇಲ್ಲಿ. ವೆರಿ ಗುಡ್. ಸೊ ಮಳೆ ಬಂದಾಗ ಏನಾಗುತ್ತೆ? ಮಳೆ ಬರುತ್ತೆ. ಮಳೆಯನ್ನು ಮೋಡಗಳನ್ನು ತಡೆಯೋದು ಬೆಟ್ಟಗಳು, ಬೆಟ್ಟಗಳಲ್ಲಿರೋ ಕಾಡುಗಳು ಅಂತೆಲ್ಲ ತಿಳ್ಕೊಂಡಿದ್ವಿ. ನೀವು ಹೇಳಿದ್ರಿ ಬೆಟ್ಟ, ಮೋಡ, ಮಳೆ ಇದೆಲ್ಲ. ಮಳೆ ಬಿದ್ದ ನಂತರ ಬೇರುಗಳು ಭೂಮಿಯ ಆಳಕ್ಕೆ ಅದನ್ನು ಕಳಿಸ್ತವೆ. ಅಲ್ಲಿಂದ ಬೇಕಾದಷ್ಟು ಆಗುತ್ತೆ. ಅಂತರ್ಜಲ ಅನ್ನೋದು ಈಗೆಲ್ಲ ಏನಂದರೆ ಅಂತರ್ಜಲ ಅಂದರೆ ಬೋರಲ್ಲಿ ತೆಗಿತೀವಲ್ಲ, ಅದು ಮಾತ್ರ ಅಂತರ್ಜಲ ಅಂದ್ಕೊಂಡು, ಅದು ಫಾಸಲ್ ವಾಟರ್ ಅಂತ ಹೇಳ್ತಾರೆ. ಅದು ಪರ್ಮನೆಂಟ್ ಆಗಿರೋದು, ಅದನ್ನ ಖಾಲಿ ಮಾಡಿ ಹಾಳು ಮಾಡ್ತಾ ಇದೀವಿ ನಾವು, ಅದು ಬೇರೆ ಪ್ರಶ್ನೆ. ಆದರೆ ನಿಮಗೆ ಮಳೆ ಇಲ್ಲದೆ ಇದ್ದಾಗ ನದಿಗಳಲ್ಲಿ ನಿಮಗೆ ಕುಡಿಯೋ ನೀರಿಲ್ಲಲ್ಲ, ಗೊತ್ತಿಲ್ಲ ಇಲ್ಲಿಗೇನು ಬರುತ್ತೆ ಅಂತ. ನಮ್ಮ ಬೆಂಗಳೂರಿಗೆಲ್ಲ ಕಾವೇರಿ ನೀರು. ಆ ಕಾವೇರಿ ನದಿಯಲ್ಲಿ ವರ್ಷ ಪೂರ್ತಿ ನೀರು ಹರಿಬೇಕು ಅಂತಂದರೆ ಅಂತರ್ಜಲ ಅಂತಂದರೆ ಭೂಮಿಯ ಮೇಲ್ಪದರದಲ್ಲಿರೋ ಅಂತರ್ಜಲ ತುಂಬ ಮುಖ್ಯ. ಕಾಡುಗಳು ಶೇಖರಿಸಿಟ್ಟ ನೀರು, ಮರಗಳು ಶೇಖರಿಸಿಟ್ಟ ನೀರು ತುಂಬ ಮುಖ್ಯ. ಸೊ ಹೀಗಾಗಿ ನಮಗೆ ಆಹಾರ, ಗಾಳಿ, ನೀರು, ಬದುಕಕ್ಕೆ ಇದಕ್ಕಿಂತ ಇನ್ನೇನು ಬೇಕು? ಬೇರೆ ಏನೂ ಬೇಕಾಗಿಲ್ಲ ಅಲ್ವಾ? ಎಸ್. ಸೊ ಹೀಗಾಗಿ ನಮಗೆ ಪರಿಸರ ಉಳಿಸ್ಕೊಳ್ಳೋದು, ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ನಾವು ಆರೋಗ್ಯವಾಗಿರೋದಕ್ಕೆ, ಆರೋಗ್ಯವಾಗಿದ್ದು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ ಅದೆಲ್ಲವನ್ನು ಮಾಡೋದಕ್ಕೆ, ನಮ್ಮ ಸಮಾಜಕ್ಕೆ ವಾಪಸ್ ಕೊಡೋದಕ್ಕೆ ಇದೆಲ್ಲ ತುಂಬ ಮುಖ್ಯ. ಇತ್ತೀಚೆಗೆ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಒಂದು ನಡೀತಾ ಇದೆ, ಈಗಾಗಲೇ ನಡೀತಾ ಇದೆ, ಇತ್ತೀಚೆಗೆಲ್ಲ ದಾವೋಸ್ ಅಂತ ಒಂದು ಜಾಗದಲ್ಲಿ ನಡೀತಾ ಇದೆ. ಅಲ್ಲಿ ಒಬ್ಬರು ಎಕನಾಮಿಸ್ಟ್, ತುಂಬ ದೊಡ್ಡ ಎಕನಾಮಿಸ್ಟ್, ಅವರು ಭಾರತೀಯರೇ, ಅಂದರೆ ಮೂಲವಾಗಿ ಭಾರತೀಯರೇ, ಅವರೊಂದು ಮಾತನ್ನು ಹೇಳಿದ್ದಾರೆ. ನಮಗಿರೋ ಸಮಸ್ಯೆ, ಭಾರತಕ್ಕಿರೋ ಮುಖ್ಯ ಸಮಸ್ಯೆ ಇವಾಗ ಗೊತ್ತಿಲ್ಲ ನಿಮ್ಗೆ ಎಷ್ಟು ಜನ ಮಕ್ಕಳಿಗೆ ಅವೆಲ್ಲ ಅರಿವಿರುತ್ತೆ ಅಂತ. ಟ್ಯಾಕ್ಸ್ ಹಾಕೋ ಜೋರು ಕೆಲಸ ನಡೀತಾ ಇದೆ ಅಮೆರಿಕ ಕಡೆಯಿಂದ. 500% ಟ್ಯಾರಿಫ್ ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮಗೆ ಸುಮಾರು ನಮ್ಮ ಬಿಸ್ನೆಸ್ಗಳಿಗೆ ತುಂಬ ಹೊಡೆತ ಬೀಳ್ತಾ ಅದರಿಂದ. ಅದು ಯಾವುದು ನಿಮಗೆ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪರಿಸರ, ನಿಮ್ಮ ಪೊಲ್ಯೂಷನ್, ನಿಮ್ಮ ದೇಶದಲ್ಲಿರೋ ಪೊಲ್ಯೂಷನ್ ನಿಮಗೆ ತುಂಬ ದೊಡ್ಡ ಸಮಸ್ಯೆ ಅಂತ. ಅದರಿಂದ 17 ಲಕ್ಷ ಜನ ಒಂದು ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಅಂದರೆ ಸಾವಿನ ಕಾರಣಗಳಲ್ಲಿ ಐ ಥಿಂಕ್ 3ನೇ ದೊಡ್ಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆ 17 ಲಕ್ಷ ಜನ ಯಾರು? ಆ 17 ಲಕ್ಷ ಜನ ಎಷ್ಟು ಕೆಲಸ ಮಾಡ್ಬೋದಾಗಿತ್ತು, ಎಷ್ಟು ದೇಶಕ್ಕೆ ಕೊಡುಗೆ ಕೊಡ್ಬೋದಾಗಿತ್ತು, ಅವರ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಅಥವಾ ಅವರ ಕಾಯಿಲೆಗಳನ್ನು ಗುಣಪಡಿಸೋದಕ್ಕೆ ಎಷ್ಟು ಹಣ ಖರ್ಚಾಯಿತು, ಎಷ್ಟು ಸಂಪನ್ಮೂಲ ಖರ್ಚಾಯಿತು, ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅವ್ರು ಹೇಳ್ತಾರೆ ತುಂಬ ದೊಡ್ಡ ಲಾಸ್ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಪೊಲ್ಯೂಷನ್ನಿಂದ ಅಂತ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ನೀವು ಇದೆಲ್ಲ ಅರಿವನ್ನು ಇಟ್ಕೋಬೇಕಾಗಿರುತ್ತೆ ಅಂತ. ಗೊತ್ತಿಲ್ಲ ನನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ನಿಮ್ಮ ಜೊತೆ ಮಾತಾಡೋದನ್ನೆಲ್ಲ ಅಂತ. ಬಟ್ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಮಾತು ನಿಮ್ಮ ತಲೆ ಒಳಗಳು ಉಳ್ಕೊಂಡ್ರೆ ಮುಂದಕ್ಕೆ ಹೋಗಿ ನೀವೆಲ್ಲ ನಾವು ಮಾಡಿದ ತಪ್ಪನ್ನು ಮಾಡೋದಿಲ್ಲ ಅನ್ನೋ ಆಸೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮುಖ್ಯ. ನಿಮಗೆ ಆಸ್ತಿ ಅಂತ ನೀವು ಬಿಟ್ಟು ಹೋಗಬೇಕು ನಿಮ್ಮ ಮಕ್ಕಳಿಗೆ ಅಂದರೆ ಇವು 3 ಬಿಟ್ಟು ಹೋಗಿ ಸಾಕು. ಆ 3 ಉಳಿಸ್ಕೊಳ್ಳೋಕೆ ಏನು ಮಾಡಬೇಕೀಗ ನಾವು? ಒಳ್ಳೆ ಆಹಾರ, ಒಳ್ಳೆ ನೀರು, ಒಳ್ಳೆ ಗಾಳಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪರಿಸರನ ಉಳಿಸ್ಕೋಬೇಕು. ನೀವು ಹೇಳಿದ್ರಿ ಗಿಡ ಮರ ಅಂತ, ಗಿಡ ಮರಗಳನ್ನ ಉಳಿಸ್ಕೋಬೇಕು. ಈಗ ತಾನೇ ಎಲ್ಲರೂ ತುಂಬ ಅದ್ಭುತ ಉದಾಹರಣೆಗಳನ್ನ, ತುಂಬ ನಿಮಗೆ ಅರ್ಥ ಆಗುವಂಥ, ನಿಮಗೆ ತುಂಬ ಸಿಂಪಲ್ಲಾಗಿ ಸಿಗುವಂಥ ಉದಾಹರಣೆಗಳನ್ನ ಕೊಟ್ಟರು. ಹೇಗೆ ನೀವು ಮನೆಯಲ್ಲೇ ಗಿಡಗಳನ್ನ ಮಾಡ್ಬೋದು, ಗಿಡಗಳನ್ನ ಹೇಗೆ ಹಂಚ್ಬೋದು ಅಂತ. ಗಾಂಧೀಜಿ ಒಂದು ಮಾತು ನನಗೆ ನನ್ನನ್ನು ತುಂಬ ಕಾಡಿದ ಒಂದು ಮಾತು. ಅವರ ಸಮಾಧಿ ಇದೆಯಲ್ಲ ರಾಜ್ಘಾಟ್ನಲ್ಲಿ, ಸಮಾಧಿಯಿಂದ ಹೊರಗಡೆ ಬಂದರೆ ಅಲ್ಲೊಂದು ಕಲ್ ಮೇಲೆ ಬರೆದಿದ್ದಾರೆ. ಆದರೆ ಯಾರೂ ಅದನ್ನು ಓದೋದೇ ಇಲ್ಲ. ಆ ಕಲ್ ಮೇಲೆ ಕೂತ್ಕೊಂಡು ಚಪ್ಪಲಿ ಬದಚ್ಕೊಂಡು ಶೂ ಹಾಕ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಖುದೈ ರಾಜ್ ಅಂತ, ಸೆಲ್ಫ್ ಗವರ್ನೆನ್ಸ್. ನನ್ನನ್ನು ನಾನು ಗವರ್ನ್ ಮಾಡ್ಕೊಳ್ತು, ಅಂದರೆ ನನ್ನನ್ನು ನಾನು ನನ್ನ ಮೇಲೆ ನಾನೇ ಆಡಳಿತ ನಡೆಸ್ಕೊಳ್ಳೋದು. ನನ್ನ ಮೇಲೆ ನಾನೇ ಆಡಳಿತ ನಡೆಸ್ಕೊಳ್ಳೋದು ಎಷ್ಟು ಸುಂದರವಾದ ಕಲ್ಪನೆ ಅಂದರೆ, ಈಗ ನೀವು ಒಬ್ಬೊಬ್ಬರೂ ಇದೊಂದು ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳಿ, ಪರಿಸ್ಥಿತಿ ಸಮಸ್ಯೆ, ಎಲ್ಲರೂ ಅದಕ್ಕೆ ಉತ್ತರ ಕಂಡು ಹಿಡಿತೀನಿ ಅಂತ ಹೊರಟ್ರೆ ಒಬ್ಬೊಬ್ಬರು ನಿಮ್ಮ ಹಂತದಲ್ಲಿ, ಈಗ ಹೇಳಿದ್ರಲ್ಲ ತುಂಬ ಒಳ್ಳೊಳ್ಳೆ ಎಕ್ಸಾಂಪಲ್ ಕೊಟ್ಟರು. ಮನೆಯಲ್ಲೇ ಗಿಡಗಳನ್ನ ಇದು ಮಾಡೋದು, ಮನೆಯಲ್ಲಿ ಏನು ಮಾಡ್ತೀವಿ, ನೀರು ಖರ್ಚು ಮಾಡ್ತೀವಲ್ಲ, ಬೆಳಗ್ಗೆ ಎದ್ದಾಗಿಂತ ಏನು ಮಾಡ್ತೀರಾ? ಬೆಳಗ್ಗೆ ಎದ್ದು ನೀವು ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ಹಾಂ, ಬ್ರಷ್.
ಓಕೆ, ಮಿಕ್ಕಿದ್ದು ಹೇಳೋಕ್ಕಾಗದೇ ಇರೋ ಪರವಾಗಿಲ್ಲ, ಬ್ರಷ್ ಮಾಡ್ತೀವಿ. ಬ್ರಷ್ ಮಾಡೋದಕ್ಕೆ ಎಷ್ಟು ನೀರು ಉಪಯೋಗಿಸ್ತೀವಿ ಅಂತ ನಾವು ಯೋಚನೆ ಮಾಡ್ಬೋದಲ್ಲ. ಸರ್ ಕೇಳ್ತಾ ಇದ್ರು, ನೀವೆಲ್ಲ ಕೈ ಎತ್ತಿದ್ರಿ, ಎಲ್ಲರೂ ನಾವು ಬೇಗ ಎದ್ದೇಳ್ತೀವಿ, ನಾವು ಇದು ಮಾಡ್ತೀವಿ, ಸೈಕಲ್ ಹೊಡಿತೀವಿ ಎಲ್ಲನೂ ಹೇಳಿದ್ರಲ್ಲ. ಈ ಥರ ನೀವು ಮಾಡೋ ಒಂದೊಂದು ಕೆಲಸದಲ್ಲೂ ಅದನ್ನು ಯೋಚನೆ ಮಾಡಿ, ಇದರಿಂದ ನಮ್ಮ ಪರಿಸರಕ್ಕೆ ಏನಾಗತ್ತೆ, ಅದನ್ನು ಹಾಳು ಮಾಡಲಿಲ್ಲ ಅಂದರೆ ಆ ಸಂಪನ್ಮೂಲ ಇನ್ನೂ ಎಷ್ಟು ಜನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ. ಇವು ಆಹಾರ ಅಂತ ತೊಗೊಂಡ್ರೆ, ನೀವು ಆಹಾರ ಅಂತ ಹೇಳಿದ್ರಲ್ಲ, ಎಷ್ಟು ಬಡತನ ಇದೆ ನಮ್ಮ ದೇಶದಲ್ಲಿ, ಎಷ್ಟು ಜನ ಮಕ್ಕಳು ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ. ಸೊ ನಾವು ತಿನ್ನೋ ಆಹಾರದಲ್ಲೂ ಕೂಡ ಎಷ್ಟು ಬೇಕು ನಮಗೆ. ಸರ್ ಒಂದು ತುಂಬ ಒಳ್ಳೆ ಎಕ್ಸಾಂಪಲ್ ಕೊಟ್ಟರು. ಇರೋ ಒಂದು ಗುಡಿಸಲಿನಲ್ಲಿ ಎಲ್ಲ ಕಡ್ಡಿಗಳನ್ನು ಕಿತ್ಕೊಂಡು ನನಗೆ ಏನೂ ಇಲ್ದಂಗೆ ಆಗೋಯ್ತು ಅವನಿಗೆ ಅಂತ. ಸೊ ಅವಶ್ಯಕತೆಗೆ ಬೇಕಾದಷ್ಟು ಮಾತ್ರ ಅವ್ನು ತೆಗೆದಿದ್ದರೆ ಮೋಸ್ಟ್ಲಿ ಬದುಕುಳಿಯುತ್ತೆ ಅದನ್ನು. ಹಾಗೆ ನಾವು ಈಗ ಬೆಂಗಳೂರು ತುಂಬ ಹಿಂದಿನ ಒಂದು ಸರ್ವೆ ಆಗಿತ್ತು. ಬೆಂಗಳೂರು ನಗರದಲ್ಲಿ ಹೆಚ್ಚು ಕಡಿಮೆ 50% ಆಹಾರ ವೇಸ್ಟ್ ಮಾಡ್ತಾರೆ. ಅಂದರೆ ಒಂದು ತಟ್ಟೆ ನನಗೆ ಬೇಕಾದಷ್ಟು ನಾನು ತಿನ್ನಬೇಕು ಅಂತಂದರೆ ಇನ್ನೂ ಅಷ್ಟೇ ಇನ್ನೊಂದು ತಟ್ಟೆಯಷ್ಟು ಆಹಾರ ವೇಸ್ಟ್ ಆಗ್ತಾಯಿದೆ ಬೇಕಾದಷ್ಟು ಕಾರಣಗಳಿಂದ. ನಮ್ಮಲ್ಲಿ ಹೋಟ್ಲ್ಗಳಿದೆ, ಸ್ಟಾರ್ ಹೋಟ್ಲ್ಗಳಿದೆ. ನಾವೇ ಹೋಗ್ತೀವಿ ಹೋಟ್ಲಿಗೆ ಹೋಗಿ ಇಮಿಡಿಯೇಟಾಗಿ ಬೇಕು ಆಹಾರ ಅಂತ ಕೇಳ್ತೀವಿ. ನಾವೇನೋ ಆರ್ಡ್ರ್ ಮಾಡ್ತೀವಲ್ಲ, ಇಮಿಡಿಯೇಟಾಗಿ ಬರ್ತೀರಿ, ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ ಮಕ್ಕಳು? ಹೋಟ್ಲಿಗೆ ಹೋಗ್ತೀರಾ, ಆರ್ಡ್ರ್ ಮಾಡ್ತೀರಾ, ಬೇಕು ತಂದು ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡ್ತೀರಾ? ಕಂಪ್ಲೇಂಟ್ ಮಾಡ್ತೀರಾ. ಯಾರು ಕಂಪ್ಲೇಂಟ್ ಮಾಡ್ತೀರಾ? ಓಕೆ, ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡ್ತೀರಾ. ಕಂಪ್ಲೇಂಟ್ ಮಾಡೋದ್ರಿಂದ ಏನಾಗುತ್ತೆ? ಮ್ಯಾನೇಜರ್ಗೆ ಏನು ಮುಖ್ಯ? ಅವ್ನು ಬಿಸ್ನೆಸ್ ವ್ಯಾಪಾರ ಮಾಡೋದು ಮುಖ್ಯ ಅಲ್ವಾ? ಅವನೇನು ಮಾಡ್ತಾನಾಗ ಲೇಟ್ ಆಗದೆ ಇರೋದಕ್ಕೆ ಏನು ಮಾಡಬೇಕು? ಏನು ಮಾಡಬೇಕು? ಎಲ್ಲ ರೆಡಿ ಇಟ್ಕೋಬೇಕು ಅಲ್ವಾ? ಅರ್ಧಂಬರ್ಧ ಮಾಡಿ ರೆಡಿ ಇಟ್ಕೋಬೇಕು. ನಿಮಗೆ ಟಕ್ಕಂತ ಅಲ್ಲಿ ಹಾಕಿ ಕೊಡೋ ಥರ ಇರಬೇಕು. ಹಂಗೆ ಮಾಡಿ ಇಟ್ಕೊಂಡಾಗ ಅವ್ನು 100 ಜನಕ್ಕೆ ಮಾಡಿ ಇಟ್ಕೋತಾನೆ, 50 ಜನ ಅಷ್ಟೇ ಬರ್ತಾರೆ ಅವತ್ತು ಹೋಟ್ಲಿಗೆ. ಇನ್ನು 50 ಜನದ್ದು ಏನಾಗುತ್ತೆ? ಆಹಾರ ವೇಸ್ಟ್ ಆಗುತ್ತೆ. ಇದೆಲ್ಲ ನಾವು ಬದಲಾವಣೆ ಸಡನ್ನಾಗಿ ಮಾಡಿಬಿಡೋಕ್ಕಾಗಲ್ಲ. ಆದರೆ ಇದು ನಿಮ್ಮ ತಲೆ ಒಳಗಡೆ ಇದ್ದರೆ ನೀವು ಇನ್ನೊಂದು ಸಲ ಹೋಗಿ ಕೇಳಿದಾಗ ಯಾರೋ ಒಬ್ಬ ಈ ಥರ ಅವ್ರು ಬಂದ ಮೇಲೇ ಆಹಾರ ವೇಸ್ಟ್ ಮಾಡಬಾರ್ದು, ನಾನು ಅವ್ರು ಬಂದ ಮೇಲೆ ಪ್ರಿಪರೇಷನ್ ಶುರು ಮಾಡ್ತೀನಿ, ಆಹಾರ ನಾನು ವೇಸ್ಟ್ ಮಾಡಲ್ಲ ಡಿಸೈಡ್ ಮಾಡ್ಕೊಂಡು ಒಬ್ಬ ಹೋಟ್ಲ್ ಓನರು ನಿಮ್ಮನ್ನು ಥರದ ಒಬ್ಬ ಕಸ್ಟಮರ್ ಹೋಗಿ ನಾನು ಕಾಯೋದಕ್ಕೆ ರೆಡಿ ಇದ್ದೀನಿ, ವೇಸ್ಟ್ ಮಾಡಬೇಡಿ, ನಿಧಾನಕ್ಕೆ ಮಾಡಿಕೊಡಿ ಅಂತ ಹೇಳೋರು ಕಸ್ಟಮರ್ ಸಿಕ್ಕಿದಾಗ ಏನು ಮಾಡ್ತಾನೆ? ಅವನು ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡ್ತಾನೆ. ಆ ಆಹಾರ ಇನ್ನೊಬ್ಬ ಬಡವನ ಆಹಾರ ಆಗುತ್ತೆ. ನಿಮಗೆ ಮಾರ್ಕೆಟ್ ಹೆಂಗೆ ಇದಾಗುತ್ತೆ ಗೊತ್ತಾ? ನಾನು ನನ್ನ ಮಕ್ಳಿಗೆ ಹಾಗೆ ಹೇಳ್ಕೊಡ್ತಾ ಇದ್ದೆ. ನಿಮ್ಮ ಹತ್ರ ನಿಮಗೆ ಶೂ ಬೇಕು, ಒಂದು ಶೂ ಇದೆ ಆದರೆ ನಿಮ್ಗೆ ಇಷ್ಟ ಇಲ್ಲ, ಅದೇನೋ ಬಣ್ಣ ಚೆನ್ನಾಗಿಲ್ವೋ, ಏನೋ ಒಂದು ಚೆನ್ನಾಗಿಲ್ಲ, ಇನ್ನೊಂದು ಬೇಕು. ಅವಾಗೇನು ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮನ ಕೇಳ್ತೀರಾ ನನಗೆ ಇನ್ನೊಂದು ಶೂ ಬೇಕು ಅಂತ. ನಿಮ್ಮಪ್ಪ ಏನು ಮಾಡ್ತಾರೆ? ನಾವೆಲ್ಲ ಈಗಿನ ಕಾಲದ ಪೇರೆಂಟ್ಸ್ ಎಲ್ಲ ಸ್ವಲ್ಪ ನಿಮ್ಮನ್ನು ತುಂಬಾ ಹಾಳು ಮಾಡಿ ಬೆಳೆಸ್ತಾ ಇದ್ದೀವಿ. ಟಕ್ಕಂತ ಒಳಗೆ ಅಂಗಡಿಯಲ್ಲಿ ಇನ್ನೊಂದು ಶೂ ತೊಗೊಂಬರ್ತಾರೆ. ಆ ಶೂ ತೊಗೊಳೋದ್ರಿಂದ ಏನಾಗುತ್ತೆ? ಅಂಗಡಿಯಲ್ಲಿ 2 ಶೂ ಇದೆ ಅಂತ ಇಟ್ಕೊಳ್ಳಿ, 2 ಪೇರ್ ಶೂ ಇದೆ. ನೀವೊಂದು ಶೂ, 2ನೇ ಪೇರ್ ಶೂ ತೊಗೊಂಬಿಟ್ರಿ. ಅಲ್ಲಿ ಎಷ್ಟು ಶೂ ಇದೆ? ಈಗ 1 ಪೇರ್ ಶೂ ಇದೆ. ತೊಗೊಳಕ್ಕೆ ಒಂದು 10 ಜನ ಬರ್ತಾರೆ. ಅವಾಗೇನಾಗುತ್ತೆ? ಜಗಳ ಆಗಲ್ಲ, ಯಾಕಂದರೆ ಅಂಗಡಿಯಲ್ಲಿ ಹೋಗಿ ಯಾರು ಜಗಳ ಆಡೋಕ್ಕಾಗಲ್ಲ. ಏನಾಗ್ಬೋದು ಯೋಚನೆ ಮಾಡಿ. ಹೋಗಿ ಬಿಸ್ನೆಸ್ ಮಾಡಿ, ನೀವೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಒಳ್ಳೆ ಬಿಸ್ನೆಸ್ ಮನ್ ಆದರೆ ಏನು ಮಾಡ್ತೀರಾ? ರೇಟ್ ಜಾಸ್ತಿ ಮಾಡ್ತೀರಾ. ಆ ರೇಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ? ತೊಗೊಳಕ್ಕೆ ಬಂದವರಲ್ಲಿ ಯಾವನ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವ್ನು ಮಾತ್ರ ತೊಗೊಳಕ್ಕಾಗತ್ತೆ. ನಮ್ಮಂತ ನೀವಂಥವ್ರು ತೊಗೊಳಕ್ಕಾಗಲ್ಲ. ಅಂಬಾನಿ ಅದಾನಿ ಅಂತವ್ರು ತೊಗೊಂಡ್ಬಿಡ್ತಾರೆ ಎಲ್ಲನೂ, ಪೂರ್ತಿ ದೇಶನೂ ತೊಗೊಂಡ್ಬಿಟ್ಟಿದ್ದಾರೆ ಈಗ. ಸೊ ಹಾಗಾಗಿ ಒಂದೊಂದು ಹೆಜ್ಜೆಯಲ್ಲೂ ಇಬ್ಬರು ಮಾತಾಡಿದವರು ಹೇಳಿದ್ದು ಅದೇನೆ, ನಿಮಗೆ ಒಂದೊಂದು ಹೆಜ್ಜೆಯಲ್ಲೂ ನೀವು ಒಂದೊಂದು ಹಂತದಲ್ಲೂ ಅರಿವಿರಲಿ ಅಂತ. ಈಗ ಬೆಳಗ್ಗೆ ನೀರು ಅಂತ ಹೇಳಿದ್ರಿ, ನೀರು ಹಲ್ಲುಜ್ಬೇಕಾದ್ರೆ ಪೇಸ್ಟ್ ತೊಗೊತೀರಾ, ಪೇಸ್ಟ್ ಹಾಕೊತೀರಾ. ಆ ಪೇಸ್ಟ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿ ತಿಳ್ಕೊಳ್ಳಿ. ಇಂಟರ್ನೆಟ್ಟಲ್ಲಿ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ ಇಂಟರ್ನೆಟ್ಟಲ್ಲಿ ಕೇಳಿದ್ರೆ ನಿಮ್ಗೆ ಹೇಳುತ್ತೆ ಆ ಪೇಸ್ಟ್ನೊಳಗಡೆ ಏನಿದೆ, ಎಷ್ಟು ಕೆಮಿಕಲ್ ಇದೆ, ಎಷ್ಟು ವಿಷ ಇದೆ, ಆ ವಿಷಯಗಳಿಂದ ನಿಮಗೆಲ್ಲ ಏನೇನೆಲ್ಲ ಆಗ್ತಾ ಇದೆ ಇದೆಲ್ಲನೂ ಹೇಳುತ್ತೆ. ಆಗ ನಿಮ್ಮ ಆಯ್ಕೆ ಅರಿವಿನಿಂದ ಬರುತ್ತೆ. ಸೊ ಆ ಅವೇರ್ನೆಸ್, ಗಾಂಧಿ ಹೇಳಿದ ಖುದ್ ರಾಜ್, ಸೆಲ್ಫ್ ಗವರ್ನೆನ್ಸ್ ಅದೇ. ನೀವು ಒಬ್ಬೊಬ್ಬರು ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಮ್ಮ ದೇಶ ಈಗ ಹೇಗಿದೆಯೋ ಹಾಗಿರೋದಿಲ್ಲ. ಯಾಕಂದರೆ ಸಂಪದ್ಭರಿತವಾದ ಭಾರತ ನಮ್ಮ ದೇಶ. ನಮ್ಮ ದೇಶದಲ್ಲಿರೋ ಸಂಪತ್ತು, ಪ್ರಕೃತಿ ವೈವಿಧ್ಯ, ಸಂಪನ್ಮೂಲಗಳ ವೈವಿಧ್ಯ, ಜೊತೆಗೆ ಅದರ ಪ್ರಮಾಣ ಎಲ್ಲವೂ ಅಗಾಧವಾದದ್ದು. ಆದರೆ ನಮಗೆ ಅದರ ಬೆಲೆ ಗೊತ್ತಿಲ್ಲ.
ಈ ಬೆಂಗಳೂರಿನಲ್ಲಿ ಆಹಾರ ವೇಸ್ಟ್ ಮಾಡ್ದಂಗೆ ಎಲ್ಲವನ್ನೂ ವೇಸ್ಟ್ ಮಾಡ್ತಾಯಿದ್ದೀವಿ. ಈಗಾಗಲೇ ನೀರು, ನಾವೆಲ್ಲ ಚಿಕ್ಕವರಿದ್ದಾಗ ನೀರು ಎಲ್ಲಿ ಹೋದರೂ ಸಿಗ್ತಾಯಿತ್ತು. ದಾರಿಯಲ್ಲಿ ಹೋಗ್ತಾಯಿದ್ರೆ ಬಾಯಾರಿಕೆ ಆದರೆ ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟುಬಿಟ್ಟು ಅಣ್ಣ ನೀರು ಕುಡಿ, ಒಂಚೂರು ಅಕ್ಕ ನೀರು ಕುಡಿ ಅಂತಂದ್ರೆ ನೀರು ಕೊಟ್ಬಿಡ್ತಾಯಿದ್ರು. ಅಥವಾ ಎಲ್ಲೋ ಒಂದು ಕಡೆ ನಲ್ಲಿ ಇರ್ತಾಯಿತ್ತು. ಅದಾದ ನಂತರ ಬೋರ್ವೆಲ್ಗಳು ಬಂತು, ಎಲ್ಲೋ ಒಂದು ಕಡೆ ನೀರಂತೂ ಸಿಗ್ತಾಯಿತ್ತು. ಇವತ್ತು ಬಾಟ್ಲಲ್ಲಿ ಹಾಕಿ ಮಾರ್ತಾ ಇದ್ದಾರೆ. ಡೆಲ್ಲಿ ಅಂತ ಜಾಗದಲ್ಲಿ ನಿಮಗೆ ಗೊತ್ತಾ ಎಲ್ರಿಗೂ ಡೆಲ್ಲಿ AQI ಎಷ್ಟಿದೆ ಈಗ ಅಂತ? ಮನುಷ್ಯ ಬದುಕೋದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್, ಅದಕ್ಕಿಂತ ಜಾಸ್ತಿ ಇದ್ದರೆ ಬದುಕಲ್ಲ, ಸತ್ತೋಗ್ತಾನೆ. ಆ ಲಿಮಿಟನ್ನು 10 ಪಟ್ಟು ಜಾಸ್ತಿ ಡೆಲ್ಲಿ AQI ಇದೆ. ಇವತ್ತಿಗೆ ಅಲ್ಲಿ ಆಕ್ಸಿಜನ್ ಜೊತೆಗೆ AR ಪ್ಯೂರಿಫೈಯರ್ಗಳು, ಆಕ್ಸಿಜನ್ ಸಿಲಿಂಡರ್ಗಳು ಸಿಕ್ಕಾಪಟ್ಟೆ ಮಾರಾಟ ಆಗ್ತವೆ. ಸೊ ಗಾಳಿಯನ್ನು ಪ್ಯಾಕೇಜ್ ಮಾಡಿದ್ದಾಯಿತು, ನೀರನ್ನು ಪ್ಯಾಕೇಜ್ ಮಾಡಿದ್ದಾಯಿತು, ಆಹಾರನೂ ಪ್ಯಾಕೇಜ್ ಮಾಡಿದ, ಎಲ್ಲವನ್ನೂ ಪ್ಯಾಕೇಜ್ ಮಾಡಿ ಎಲ್ಲವನ್ನು ಕೊಂಡುಕೊಂಡು ನೀವೆಲ್ಲ ಬದುಕಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಏನಾಗುತ್ತೆ, ಇದೆಲ್ಲ ಏನಕ್ಕೆ ಅಲ್ಲೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಅಗೇನ್ ನೀರು, ಗಾಳಿ, ಆಹಾರ ಶೂ ಥರ ದುಡ್ಡಿರೋನ್ ಕೈಗೆ ಮಾತ್ರ ಸಿಗುತ್ತೆ. ಬರ್ತಾ ದುಡ್ಡಿಲ್ದಿರೋರು ಸಾಯಿಲಿಂದ ಬಿಟ್ಬಿಡ್ತಾರೆ, ಬಡವರು ಸಾಯಿಲಿಂದ ಬಿಟ್ಬಿಡ್ತಾರೆ. ನಮ್ಮದು ಪ್ರಜಾಪ್ರಭುತ್ವ ತಾನೆ, ಎಲ್ರಿಗೂ ಸಮಾನ ಅಧಿಕಾರ ಇದೆ. ಈ ಸಂಪನ್ಮೂಲಗಳ ಮೇಲೆ ಎಲ್ರಿಗೂ ಸಮಾನವಾದ ಅಧಿಕಾರ ಇದೆ. ಅದನ್ನು ಉಳಿಸ್ಕೊಳ್ಬೇಕು ಅಂದರೆ ನೀವು ಮಕ್ಕಳು, ಹೆಚ್ಚಿಗೆ ಮಕ್ಕಳು ಇದ್ದೀರ, ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದು ಹೆಜ್ಜೆಯಲ್ಲೂ ಅರಿವಿನಿಂದ ಇಡಿ, ಎಲ್ಲವನ್ನೂ ಪ್ರಶ್ನೆ ಮಾಡಿ. ಈಗ ಮರ ಗಿಡ ಎಲ್ಲ ಹಾಕ್ತೀರಾ, ಎಲ್ಲ ಕಡೆ ಇದೆ ಹಾಕ್ತೀರಾ, ಅದು ಸೇಫ್ ಆಗಿರೋದು ಯಾವ ಗ್ಯಾರಂಟಿ? ಈಗ ಒಂದು ಕಾಡನ್ನೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಕಾಡನ್ನು ಯಾರು ನಾಶ ಮಾಡ್ಬೋದು? ನೀವಲ್ಲ, ಬೇರೆ ಯಾರು ಮಾಡ್ಬೋದು? ಏನಕ್ಕೆ ಮಾಡ್ತಾರೆ ಕಾಡನ್ನು ನಾಶ? ಹಾಂ, ಫ್ಯಾಕ್ಟ್ರಿಗಳು ಕಟ್ಟೋಕೆ, ಮಾಲ್ಸ್ ಕಟ್ಟೋಕೆ, ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಯಾರು ಹಾಕ್ತಾರೆ ದುಡ್ಡು? ಬಿಸ್ನೆಸ್ಮನ್ಗಳು ಅಲ್ವಾ? ಅದನ್ನು ಕ್ಯಾಪಿಟಲ್ ಅಂತ ಹೇಳ್ತೀವಿ ನಾವು, ಕ್ಯಾಪಿಟಲಿಸ್ಟ್ಗಳು ಅಂತ ಹೇಳ್ತೀವಿ. ಆಮೇಲೆ ನಿಮಗೆಲ್ಲ ಇನ್ನು ಮುಂದಕ್ಕೆ ಗೊತ್ತಾಗುತ್ತದಿಲ್ಲ. ಆ ದುಡ್ಡನ್ನು ತೊಗೊಂಬಂದು ಯಾರು ನಿಮಗೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ? ಗೌರ್ಮೆಂಟ್ಗಳು ಪರ್ಮಿಷನ್ ಕೊಡ್ತವೆ, ಅಧಿಕಾರಿಗಳು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾರು ಬೆಳೆಸಿದ ಕಾಡು? ನೀವು ಬೆಳೆಸಿದ ಕಾಡು. ಯಾರ ಕಾಡು? ಯಾರ ಆಸ್ತಿ ಇದು? ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಉಳಿಸ್ಕೊತೀರಾ? ಹೋರಾಟ ಮಾಡೋದಕ್ಕೆ ಏನು ಮಾಡಬೇಕು? ಸಂಘಟಿತರಾಗಬೇಕು. ಅಂಬೇಡ್ಕರ್ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ, ಬಿ ಎಜುಕೇಟೆಡ್ ಅಂದರೆ ಅರಿವು ಮೂಡಿಸ್ಕೊಳ್ಳೋದು. ಒಂದೊಂದು ಎಜುಕೇಷನ್ ಅಂದರೆ ಬರೀ ಓದು ಮಾತ್ರ ಅಲ್ಲ, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು. ಬಿ ಆರ್ಗನೈಸ್ಡ್, ಸಂಘಟಿತರಾಗೋದು. ಈಗ ಹಸಿರಿಗಾಗಿ ಉಸಿರು ಕೂಡ ಸಂಸ್ಥೆ, ಆ ಸಂಸ್ಥೆ ಕೂಡ ಹಾಗೆ ಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಿ ಆಜಿಟೇಟೆಡ್ ಅಂತ ಹೇಳ್ತಾರೆ, ಅಂದರೆ ಎಲ್ಲದರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇರಬೇಕು. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಸೊ ನೀವು ಹಾಕಿದ ಗಿಡಗಳನ್ನ ಉಳಿಸ್ಕೋಬೇಕು ಅಂತಂದರೆ ಸಂಘಟಿತರಾಗಿ ಹೋರಾಟ ಮಾಡೋದಕ್ಕೂ ರೆಡಿ ಇರಬೇಕು. ಮಾಡ್ತೀರಾ? ಈ ಥರದ ಇನ್ನೂ ಹೆಚ್ಚಿಗೆ ಸಂಸ್ಥೆಗಳನ್ನ ಕಟ್ಟಿ ಒಟ್ಟಿಗೆ ಸೇರಿ, ನಿಮ್ಮದೇ ಇದು ಜಗತ್ತು, ನಿಮ್ಮದು ಭೂಮಿ, ನಿಮ್ಮ ನೆಲ, ನಿಮ್ಮ ನೀರು, ನಿಮ್ಮ ಆಹಾರ, ನಿಮ್ಮ ಗಾಳಿ ಉಳಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಮಾಡ್ತೀರಲ್ವಾ? ಥ್ಯಾಂಕ್ ಯು. ಇದನ್ನು ಹೇಳಿ ಕೇಳಿ ಹೋಗೋಕ್ಕೆ ಅಷ್ಟೇ ನಾವು ಕೆಳಗೆ ಬಂದಿದ್ದು. ನಾವೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಎಲ್ಲನೂ ಸರ್ಕಾರದ ಕೈಗೆ, ಹಣ ಇದ್ದವ್ರ ಕೈಗೆ. ಆಯ್ತಾಯ್ತು, ಮುಗಿಸ್ತೀನಿ. ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವಾದರೂ ಅದನ್ನು ಉಳಿಸ್ಕೊಳ್ಳಿ. ಧನ್ಯವಾದ.